ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದಗಳು. ನಮ್ಮ ಗ್ರೇ ಗೇಮ್ಸ್ ಚಿತ್ರದ ಟ್ರೇಲರ್ ಲಾಂಚ್ ಇವೆಂಟ್ ಬಂದಿದ್ದಕ್ಕೆ, ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಚಿನ್ನೇಗೌಡರು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಮುರಳಿ ಸರ್, ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಆನ್ ದ ಸ್ಪೆಷಲ್ ಇವೆಂಟ್ ಆಫ್ ಆಸ್. ಗ್ರೇ ಗೇಮ್ಸ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಟ್ರೇಲರು. ತುಂಬ ಚೆನ್ನಾಗಿದೆ, ಬಟ್ ಫಿಲ್ಮ್ ರಿಲೀಸ್ ಆದಮೇಲೆ ಜಾಸ್ತಿ ಮಾತಾಡೋಕ್ಕಾಗೋದು ನಮಗೂ. ಇದು ಸೇಫಾಗಿ ಹೇಳ್ಬೋದು, ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರೋದು. ನಮ್ಮ ಪ್ರೊಡ್ಯೂಸರ್ ಸರ್, ಆನಂದ್ ಸರ್ ಆಗ್ಬೋದು, ಗಂಗಾಧರ್ ಸರ್ ಆಗ್ಬೋದು, ಹ್ಯಾಟ್ಸ್ ಆಫ್ ಟು ಯು. ಈ ಥರ ಕಾನ್ಸೆಪ್ಟ್ ಒಂದು ಯೋಚನೆ ಮಾಡಿಬಿಟ್ಟು ಒಂದು ನಮ್ಮ ಕನ್ನಡ ಸಿನಿಮಾಗೆ ಆ್ಯಂಡ್ ಪ್ಲಸ್ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಬ್ಯೂಟಿಫುಲ್ ಸ್ಟೋರಿಗೆ ವಿಜಯ ರಾಘವೇಂದ್ರ ಸರ್, ನಾವು ತುಂಬ ವರ್ಷದಿಂದ ಜೊತೆಗೆ ಮಾಡಬೇಕು ಅನ್ಕೊತಾನೆ ಇದ್ವಿ. ಫೈನಲಿ ಕಾಲ ಕೂಡ ಬಂತು. ಆ್ಯಂಡ್ ನಾನು ಯಾವಾಗಲೂ ಹೇಳೋದು, ಒಬ್ಬರು ಆ್ಯಕ್ಟರು, ಒಳ್ಳೆ ಆ್ಯಕ್ಟರ್, ಆ ಒಂದು ಸೀನ್ ಇನ್ನೂ ಚೆನ್ನಾಗಿ ಆಗೋಕ್ಕೆ ನಿಮ್ಮ ಕೋ ಆ್ಯಕ್ಟರ್ ಸಪೋರ್ಟು ತುಂಬಾ ಮುಖ್ಯ. ಸೊ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್, ನಾನು ಯಾವುದು ಅಂತ ರಿವೀಲ್ ಮಾಡಲ್ಲ, ಡೋಂಟ್ ವರಿ, ಬಟ್ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್ ಐ ಓವ್ ಯು. ನಿಮ್ಮಿಂದಾನೇ ಆ ಸೀನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿರೋದು. ಅಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡಿದ್ರಿ, ರೆಸ್ಪಾಂಡ್ ಮಾಡಿದ್ರಿ. ಸೊ ಜೈ ಆಗಲೇ ಎಲ್ಲರೂ ಹೇಳ್ತಾರೆ, ನಿಮ್ಮ ಅಮ್ಮ ಇಮೋಷ್ನಲ್ ಆಗ್ತಿದ್ದಾರೆ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಯು. ತುಂಬ ನಾಟಕ ಆಡ್ದ ಮ್ಯಾಮ್, ತುಂಬ ಟೆನ್ಷನ್ನು ಅದು ಇದು ಶೂಟಿಂಗ್ ಟೈಮಲ್ಲೆಲ್ಲ. ಬಟ್ ಫಿಲಮ್ ನೋಡಾದ್ಮೇಲೆ ಎಷ್ಟು ಈಸಿಯಾಗಿ ಮಾಡಿಬಿಡ್ತಾರೆ, ಎಫರ್ಟ್ಲೆಸ್ ಆಗಿ ಮಾಡಿಬಿಡ್ತಾರೆ ಅಂತ ಅನಿಸ್ತು. ಐ ಥಿಂಕ್ ವಾಸ್ ಬಾರ್ನ್ ಟು ಬಿ ಆನ್ ಆ್ಯಕ್ಟರ್. ಸೊ ಆಲ್ ದಿ ಬೆಸ್ಟ್ ಜೈ. ಶ್ರುತಿ ಪ್ರಕಾಶ್ ಅವರು ಇಲ್ಲ ಇವತ್ತು, ಬಟ್ ಅವ್ರದ್ದು ಆ್ಯಕ್ಚುಲಿ ತುಂಬಾ ಕಾಂಪ್ಲಿಕೇಟೆಡ್ ರೋಲು ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಶ್ರುತಿ. ಆ್ಯಂಡ್ ಈ ಹುಡುಗಿ ಬಗ್ಗೆ ಹೇಳಬೇಕು, ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಿಲ್ಮ್ ನೋಡಾದ್ಮೇಲೆ ನನಗೆ ಗೊತ್ತಾಯಿತು, ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಆಲ್ ದ ಬೆಸ್ಟ್ ಫ್ಯೂಚರ್ಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.